ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆರಂಭದಲ್ಲಿ ಬೆದರಿಕೆಯನ್ನ ಹಾಕಿ ಅನಂತರ ತಲೆಮರೆಸಿಕೊಂಡಿದ್ದ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಒಡ್ಡಿದಂತಹ ಕರೆ ಪ್ರಕರಣ ಇದು. ಸೊಲ್ಲಾಪುರ ಮೂಲದ ದಾನೇಶ್ ನರೋಣಿ ಎಂಬಾತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಮಹಾರಾಷ್ಟ್ರದ ಲಾಥೂರ್ನಲ್ಲಿ ಆರೋಪಿಯನ್ನ ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ. ಫೋನ್ ಕರೆ ಮಾಡಿದ ಬಳಿಕ ಸೊಲ್ಲಾಪುರದಿಂದ ಲಾಥೂರ್ಗೆ ಈತ ಎಸ್ಕೇಪ್ ಆಗಿದ್ದ. ಬೆಂಗಳೂರು ಹಾಗೂ ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆಯ ಮೇರೆಗೆ ಇದೀಗ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ರಾತ್ರಿ ಬೆಂಗಳೂರಿನ ಸದಾಶಿವನಗರ ಠಾಣೆಗೆ ಕರೆತರುವಂತಹ ಸಾಧ್ಯತೆ ಇದೆ. ಅಲ್ಲೆಲ್ಲೋ ಕುಳಿತು ದೂರವಾಣಿ ಕರೆ ಮಾಡಿ ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಒಡ್ಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಒಂದು ವಿಡಿಯೋ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಈ ಸಂಬಂಧ ದೂರು ಕೂಡ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ಆರೋಪಿಯ ಬಂಧನ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ಈ ದಾನೇಶ್ ನರೋಣಿ ಎಂಬಾತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಈತ RSSನ ಸದಸ್ಯನ ಅಥವಾ ಏನು RSS ಸೋಗಿನಲ್ಲಿ ಏನಾದರೂ ಕರೆ ಮಾಡಿ ಈತ ತಗಲಾಕೊಂಡಿದ್ದಾನ? ತನಿಖೆ ಅಂದ್ರೆ ಈಗ ಪೊಲೀಸರ ಬಂಧನ ಈಗ ಅಂದ್ರೆ ಆ ಪೊಲೀಸರು ಆರೋಪಿಯನ್ನು ಈಗ ಬಂಧನ ಮಾಡಿದ್ದಾರೆ. ಆತ ಮೂಲತಃ ಕೂಡ RSSನವರ ಅಥವಾ ಯಾವ ರೀತಿಯ ಒಂದು ಬಾಹ್ಯ ಒಂದು ಬಿಹೈಂಡ್ ಏನಿದೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಆದರೆ ಸದ್ಯ ಆತನ ಒಂದು ಸ್ಟೇಟಸ್ಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ಬಾರಿ RSSನ ಇರುವಂತಹ ಸ್ಟಿಕ್ಕರ್ಗಳ ಒಂದು ಪೋಸ್ಟರ್ಗಳನ್ನು ಕೂಡ ಆತ ಸ್ಟೇಟಸ್ನಲ್ಲಿ ಇಟ್ಕೊಂಡಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಒಂದು RSS ಕಾರ್ಯಕ್ರಮ ಬ್ಯಾನ್ ಮಾಡಬೇಕು ಅಂತ ಒಂದು ಪತ್ರ ಬರೀತಾರೆ. ಪತ್ರ ಬರೆದ ಬಳಿಕ ಈತ ಅವರಿಗೆ ಬೆದರಿಕೆ ಹಾಕಿದ ಬಳಿಕ ಅಲ್ಲಿಂದ ಮಹಾರಾಷ್ಟ್ರದ ಸೊಲ್ಲಾಪುರದ ನಿವಾಸಿಯಾದಂಥ ಈತ ನೇರವಾಗಿ ಲಾತೂರ್ಗೆ ಒಂದು ಹೋಗಿ ಪರಾರಿಯಾಗಿ ತಲೆಮರೆಸಿಕೊಂಡಿದ್ದ. ಸೊ ಕಲಬುರಗಿ ಹಾಗೂ ಬೆಂಗಳೂರು ಪೊಲೀಸರು ಇಬ್ಬರು ಕೂಡ ಕಾರ್ಯಾಚರಣೆ ಮಾಡಿ ಸದ್ಯ ಈಗ ಆರೋಪಿಯನ್ನು ಈಗ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಈಗ ಬೆಂಗಳೂರಿನ ಸದಾಶಿವನಗರ ಪೊಲೀಸರಿಗೆ ಏನಂದ್ರೆ ಆರೋಪಿಯನ್ನು ಹ್ಯಾಂಡ್ ಓವರ್ ಮಾಡಲಿದ್ದು ಇವತ್ತು ಸಾಯಂಕಾಲ ಇವತ್ತು ಮಧ್ಯರಾತ್ರಿ ಅಥವಾ ನಾಳೆ ಬೆಳಗ್ಗೆವರೆಗೂ ಕೂಡ ಆರೋಪಿಯನ್ನ ಬೆಂಗಳೂರು ಪೊಲೀಸರು ಕರೆತರಲಿದ್ದಾರೆ. ಕರೆತಂದ ಬಳಿಕವೇ ಈತ ಯಾವ ಪಕ್ಷಕ್ಕೆ ಸೇರಿದವನು, RSSನ ಒಂದು ಸಂಘಟನೆಗೆ ಸೇರಿದವನ ಎಂಬ 10 ಹಲವು ಪ್ರಶ್ನೆಗಳ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ದಿವ್ಯಜ್ಯೋತಿ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.